ಇವತ್ತು ಊಟಿಗೆ ಬಂದಿದ್ದೀವಿ. ಊಟಿಗೆ ಬಂದು ಎಲ್ಲ ಪ್ಲೇಸಸ್ ನೋಡಿಕೊಂಡು ಹೋಗ್ಬೇಕು. ಹಾಯ್, ಇವಾಗ ಬಂದು ರೀಚ್ ಆದೆ. ಅವ್ರು ಯಾರೋ ಒಬ್ಬರು ಫ್ರೆಂಡ್ ಆಗಿದ್ದಾರೆ ತಮಿಳ್ನಾಡಿಂದ. ಇಲ್ಲಿ ಇವಾಗ ಜೀಪ್ ಸಫಾರಿಗೆ ಹೋಗಬೇಕು. ಜೀಪ್ ಸಫಾರಿಗೆ ಜನ ಬರಬೇಕಂತೆ, ಮತ್ತು 10 ಗಂಟೆಗಂತೆ ಓಪನ್ನು. ಅಲ್ಲಿಗೆ ಹೋಗಿ ಏನಾದರೂ ಸೈಟಿಂಗ್ ಆದರೆ ಸಕ್ಕತ್ತಾಗಿರುತ್ತೆ. ಓಕೆ, ಅಲ್ಲಿ ಸಿಗ್ತೀನಿ. ಬಾಯ್. ಒಳ್ಳೆ ಪ್ಲೇಸು. ಸಫಾರಿಗೆ ಹುಡುಕ್ಬೇಕು ಇವಾಗ. ಬರೀ ಇಬ್ಬರಿಗಂತೂ ಆಗೋಲ್ಲ, 8 ಜನ ಬೇಕಂತೆ. ಎಲ್ಲೋದ್ರೂ ಇದೇ ಪ್ರಾಬ್ಲಮ್ ನಮ್ಮದು. ಸಿಗ್ತಾರೆ, ಹೋಗ್ತೀವಿ. ಬ್ರೊಕೋಲಿ ಸ್ಪಾಟ್ ಅಂತ. ಬ್ರೊಕೋಲಿ ಥರ ಇದೆ, ಅದಕ್ಕೆ. See, stones are there. It eats stones, it seems, or someone come and put stones. It's old, man, very old. It's very hard. ಯಾರು ಬರೋಕ್ಕೆ ಹೋಗ್ಬೇಡಿ ಇಲ್ಲಿ. ಅವ್ನ ಡ್ರೈವರ್ಗಂತೂ ಹೆವಿ ಗಾಂಚಲಿ ಐತೆ. ಇಲ್ಲಿ ಬಂದರೂ ಏನೂ ಇಲ್ಲ, ಯೂಸ್ ಇಲ್ಲ, ವೇಸ್ಟು. ಸುಮ್ಮನೆ 250 ರೂಪಾಯಿ ವೇಸ್ಟ್ ಆಯಿತು. ಇವನಿಗಂತೂ ಹೆವಿ ದುರಂಕಾರ, ತಲೆಯಲ್ಲೇ ಮೆರಿತಾವನೆ ಅವನು. ವೇಸ್ಟ್ ನನ್ನ ಮಗ. ಕಷ್ಟಪಟ್ಟು ಏನೇನೋ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಒಂದು ನಾಯಿ ಯಾರು ಕಾಣೋದು ಬೇಡ. ನಾಯಿನೂ ಇಲ್ಲ, ನರಿನೂ ಇಲ್ಲ. years later. ಊಟಿಗೆ ಏನಾದ್ರು ಬಂದರೆ ಈ ಥರ ಅನುಭವಿಸ್ಬೇಕು. ಯಾವ ಕಡೆ ಹೋದ್ರೂ ಜನ 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 ಫುಲ್ಲು ಜನ. ಟ್ರಾಫಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಇಟ್ಸ್ ಓಕೆ, ವಿ ಕ್ಯಾನ್ ಗೋ ಆ್ಯಂಡ್ ಕಮ್. ಅದೇ ಜಾತ್ರೆಗೆ ಬಂದಂಗೆ ಐತೆ. ನಂಗೆ ಡಾರ್ಮೆಟ್ರಿಲಿ ಒಬ್ಬರು ಪರಿಚಯ ಆದರು, ತಮಿಳ್ನಾಡವರು. ಇವರೇ ಬ್ರೋ, ಸೇ ಹಾಯ್ ಟು ಬ್ಲಾಗ್. ಹಿ ಈಸ್ ಡೂಯಿಂಗ್ ಬಿಸ್ನೆಸ್. ವಾಟ್ ಇಸ್ ಯುವರ್ ಬಿಸ್ನೆಸ್? I run toy shop. Toy shop, okay. In Tamil Nadu? In Tamil Nadu, Chennai. ಫುಲ್ಲು ಜನ. ಯಪ್ಪ, ಇಷ್ಟು ಜನ. ಒಳ್ಳೆ ಸಿರ್ಸಿ ಜಾತ್ರೆ ನೋಡಿದೆ ನಾನು, ಇವಾಗ ನೋಡ್ತಾ ಇದ್ದೀನಿ. ಹುಷಾರಾಗಿರಿ, ಯಾರ್ಯಾರೇನೇ ಸ್ಕ್ಯಾಮ್ ಆಗುತ್ತೋ ಗೊತ್ತಿಲ್ಲ. ಹುಷಾರಾಗಿ ಓಡಾಡಬೇಕು. ದೊಡ್ಡ ಬೆಟ್ಟ ಪೀಕ್ ಅಂತ ಇದು. ನೋಡೋಣ ಇದಾದ್ರೆ ಹಿಂಗೈತೋ. ಊಟಿಗೆ ಯಾಕಾರೋ ಬಂದೋ ಅನ್ನಿಸ್ತೈತೆ ನನಗೆ. ಶರ್ಟ್ ಜನ ನೋಡ್ತಾ ಇದ್ರೆ ಯಾವಳೆ ಚಾಮುಂಡಿ ಬೆಟ್ಟ ಥರ ಇದೆ ಇದು. ಇಷ್ಟೊಂದು ಜನ, ಯಪ್ಪ. ಇಲ್ಲಿ ನೋಡಿದ್ರೆ ಜನ 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 ಜನ. ಇಲ್ಲಿ ಬರೋ ಬದಲು ಅದ್ರ ಬದಲು ವಯನಾಡ್ಗೆ ಹೋಗ್ಬೇಕು ಅಷ್ಟೇ. ವಯನಾಡ್ಗೆ ಇದಕ್ಕಿಂತ ಸಕ್ಕತ್ತಾಗಿದೆ ವಯನಾಡು.
₹1,000 ಫೈನ್ ಹಾಕ್ತಾರೆ, ಫೈನ್ ಹಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲೇ ಮೇಲ್ಗಡೆನೇ ಇದೆಲ್ಲ ಮಾರ್ಕೊಂಡು ಎಲ್ಲ ಒಳ್ಳೆ ಗಲೀಜು ಮಾಡಿಟ್ಟಾರೆ. ಅದೇ ಕೇರಳಕ್ಕೆ ಹೋಗಿ ಈ ಥರ ಇರಲ್ಲ. ಯಪ್ಪ, ಟೂರಿಸ್ಟ್ ಪ್ಲೇಸ್ನ ಹಾಳು ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಫಸ್ಟು ಈ ಟೂರಿಸ್ಟ್ ಪ್ಲೇಸ್ನ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿದ್ರೆ ಯಾವ ಪೊಲೀಸು ಇಲ್ಲ, ಏನಿಲ್ಲ. ಟಿಕೆಟ್ ತೊಗೊಳಕ್ಕಂತ ಮಾತ್ರ ಎಲ್ಲ ಬರ್ತಾರೆ. ಇಲ್ಲಿ ಯಾರೂ ಇಲ್ಲ. ಜನ ಅಲ್ಲೆಲ್ಲೆಲ್ಲೋ ನಿಂತ್ಕೊಂಡು ಬೈ ಮಿಸ್ಸಾಗಿ ಬಿದ್ದಿದ್ದೋದ್ರೆ ಏನು ಮಾಡೋದು? ಬಿದ್ದಾದ್ಮೇಲೆ ಬಾಯಿ ಪಡ್ಕೊಳ್ಳೋದು ಅಷ್ಟೇ. ಅಯ್ಯೋ ಅವ್ರು ಬಿದ್ದೋದ್ರು ಅಂತ. ಆವಾಗ ಗೌರ್ಮೆಂಟು ಎಚ್ಚೆತ್ಕೊಳ್ಳುತ್ತೆ. ಹಂಗೆ ಆಗೋದು. ನಮ್ಮ ಇಂಡಿಯಾನೇ ಹಂಗೆ. ಏನು ಮಾಡೋದು? ಇಂಡಿಯಾನೇ ಸರಿ ಇಲ್ಲ. ಅಲ್ಲಿ ಡಸ್ಟ್ಬಿನ್ ಇದ್ರೂ ಡಸ್ಟ್ಬಿನ್ಗೆ ಹಾಕೋಕ್ಕೆ ಜನಕ್ಕೆ ಮೈ ಭಾರ. ನೋಡಿ, ಎಲ್ಲಂದ್ರಲ್ಲಿ ಬಿಸಾಕು ಎಲ್ಲ ಕಡೆನೂ ಬಿಸಾಕಿಟ್ಟವ್ರೆ. ಎಲ್ಲಿ ನೋಡಿದ್ರು ಗ್ರೀನ್ರಿ ಕಾಣ್ತಾ ಇಲ್ಲ, ಬರೀ ಕವರು, ಪೇಪರು, ಬಾಕ್ಸೇ ಕಾಣ್ತೈತೆ. ಅಯ್ಯೋ ದೇವ. ಎಲ್ಲ ಈ ಥರ ರೋಡಲ್ಲಿ ಹಾಕ್ಕೊಂಡಿರ್ತಾರೆ. ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಕ್ಯಾರೆಟ್ ಫೇಮಸ್ಸು, ಚೆನ್ನಾಗಿರುತ್ತೆ. ಬನ್ನಿ, ಯಾರಾದ್ರು ಬಂದರೆ ಊಟಿಗೆ ಬರಬೇಡಿ, ಬಂದರೆ ತಗೊಳ್ಳಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ಊಟಿಯಿಂದ ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು RCB ಮ್ಯಾಚ್ ಬೇರೆ ಇದೆ, ಅದಕ್ಕೋಸ್ಕರ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀನಿ. ಇವಾಗ ಗಾಡಿನ ಫುಲ್ ಸ್ಟಾರ್ಟ್ ಹಾಕ್ತಿದ್ದೀನಿ. ಅದು ಫುಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಇವಾಗ ಹೊರಡಬೇಕು. ಅದು ಯಾವುದೋ ರೂಟ್ ಬೇರೆ ಬಿಡಲ್ಲ, ಕರ್ನಾಟಕಕ್ಕೆ ಗಾಡಿಗಳಿಗೆ ಯಾವುದೂ ಬಿಡಲ್ಲ ಅಂತ ಹೇಳ್ತಾಯಿದ್ದಾರೆ. ಬೇಗ ಸುತ್ತಾಕೊಂಡು ಬೇರೆ ಹೋಗಬೇಕು. ಓಕೆ, ಅಲ್ಲಿ ಸಿಗ್ತೀನಿ, ಬಾಯ್. ಯಾವುದೋ ಒಂದು ರೂಮಲ್ಲಿ ಸ್ಟೇ ಆಗಿದೆ. ಊಟಿ ಫುಲ್ಲು ರಶ್ಶು, ಯಾರು ಬರೋಕ್ಕೆ ಹೋಗ್ಬೇಡಿ. ಏನು ಅಂಥ ಪ್ಲೇಸ್ಗಳೆಲ್ಲ ಏನಿಲ್ಲ, ನೋಡೋ ಅಂಥ ಪ್ಲೇಸ್ಗಳು ಒಂದು 2-3 ಇದೆ. ಒಳ್ಳೆ ಐಪ್ ಅನ್ನಿಸ್ತು ನನಗೆ. ಸುಮ್ಮನೆ ಐಪ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಏನೋ ಸಿಗೋಣ. ಓಕೆ, ಇವಾಗ ಬೆಂಗಳೂರಿಗೆ ಹೊರಟ್ಬಿಟ್ಟು ಹಂಗೆ ಆನ್ ದ ವೇ ಶಾಪಿಂಗ್ ಮಾಡಬೇಕು. ಬೆಂಗಳೂರಿಗೆ ಆನ್ ದ ವೇ ಅಲ್ಲೆಲ್ಲರೂ ಸಿಕ್ಕಿದ್ರೆ ತೊಗೊಂಡು ಅಲ್ಲಿ ವೀಡಿಯೋ ಮಾಡ್ತೀನಿ. ಓಕೆ, ಬಾಯ್. ಊಟಿ ಯಾವಾಗಲೂ ಹಿಂಗೆ ಇರುತ್ತೆ, ಫುಲ್ಲು ಫಾಗು. ಎಷ್ಟು ಟೈಮು ಇವಾಗ? 12 ಗಂಟೆಗೂ ಫಾಗು. ಯಪ್ಪ, ಒಳ್ಳೆ ವೆದರು. ಫಾರೆಸ್ಟ್ ಎಂಟ್ರಿ ಆಗಿದ್ದೀನಿ. ಬ್ಯಾಗ್ದು ಹೋಗ್ಬಿಟ್ಟಿತ್ತು. ಇವಾಗ ಎತ್ಕೊಂಡು ಹೋಗೋದೆ. ಯಾವ್ದಾರು ಅನಿಮಲ್ ಸೈಟ್ ಆದರೆ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಇವಾಗ ಬಂಡೀಪುರ ಫಾರೆಸ್ಟ್ ಡೀಪಲ್ಲಿದ್ದೀನಿ, ಎಂಟ್ರಿ ಆಗಿದ್ದೀನಿ, ಹೋಗಬೇಕು. ಬಂಡೀಪುರ ಎಕ್ಸಿಟ್ ಆದೆ. ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇರೋದು. ಚೆನ್ನಾಗಿದೆ. ಓಕೆ, ಬಾಯ್.